ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ 7 ರಾಶಿಯವರನ್ನು ವೆರಿ ಗಾರ್ಜಿಯಸ್ ರಾಶಿಗಳು ಅಂತ ಕರೆಯಲಾಗಿದೆ. ಆ 7 ಬ್ಯೂಟಿಫುಲ್ ರಾಶಿಗಳು ಯಾವ್ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಜ್ಯೋತಿಷ್ಯಕ್ಕೂ ವ್ಯಕ್ತಿಗಳ ಸೌಂದರ್ಯಕ್ಕೂ ಸಂಬಂಧ ಇದೆ ಅಂತ ಹೇಳಲಾಗಿದೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವ ಪ್ರಕಾರ ಸುಂದರವಾಗಿ ಕಾಣಿಸುವಂತಹ ಟಾಪ್ 7 ರಾಶಿಯವರು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯು ಜನಿಸಿದಾಗ ಅವರ ರಾಶಿ ಮತ್ತು ಲಗ್ನ, ಗ್ರಹಗಳ ಸ್ಥಾನ, ಇವುಗಳ ಅನುಗುಣದ ಆಧಾರದ ಮೇಲೆ ಅವರ ಗುಣ ವಿಶೇಷತೆಗಳು, ಅವರ ಲೈಫ್ ಸ್ಟೈಲು, ಅವರ ನೇಚರು ಎಲ್ಲವನ್ನ ಲೆಕ್ಕಾಚಾರ ಮಾಡಬಹುದು. ಈ 7 ಗಾರ್ಜಿಯಸ್ ರಾಶಿಗಳಲ್ಲಿ ಬರುವಂತಹ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಬೇರೆಯವರನ್ನು ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಬೇಕಾಗಿಲ್ಲ. ಪ್ರತಿಯೊಬ್ಬರು ಬಹಳ ಈಸಿಯಾಗಿ ಇವರ ಕಡೆ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ. ದಾರಿಯಲ್ಲಿ ಮೇಷರಾಶಿಯವರು ಹೋಗ್ತಿದ್ರೇ ಸಾಕು, ಪ್ರತಿಯೊಬ್ಬರು ಮ್ಯಾಗ್ನೆಟ್ ರೀತಿ ಇವರ ಕಡೆ ಅಟ್ರ್ಯಾಕ್ಟ್ ಆಗುವಂತಹ ಗುಣಗಳು ಇವರಲ್ಲಿ ಕಾಣಬಹುದು. ಇವರು ಸದಾ ಸಾಹಸ ಪ್ರವೃತ್ತಿಯನ್ನು ಹೊಂದಿರುವವರು. ಮೇಷರಾಶಿ ಅಧಿಪತಿ ಮಂಗಳ ಗ್ರಹ, ಆದ್ದರಿಂದ ತುಂಬ ಧೈರ್ಯ ಮತ್ತು ಸಾಹಸ ಗುಣವನ್ನು ಇವರಲ್ಲಿ ನಾವು ಕಾಣಬಹುದು. ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಹಾಗೂ ಮಾಡುವಂತಹ ಕೆಲಸ ಕಾರ್ಯಗಳು ಪ್ರತಿಯೊಬ್ಬರನ್ನು ಅವರ ಕಡೆ ತಿರುಗಿ ನೋಡೋ ಹಾಗೆ ಮಾಡುತ್ತೆ. ಇದೇ ಕಾರಣಕ್ಕಾಗಿ ಇವರು ಮೊದಲನೇ ಪ್ಲೇಸಲ್ಲಿ ಕಾಣಿಸ್ಕೊಳ್ತಾರೆ. ಎರಡನೇ ಗಾರ್ಜಿಯಸ್ ರಾಶಿ ಲಿಸ್ಟಲ್ಲಿ ಬರುವವರು ಸಿಂಹರಾಶಿಯವರು. 12 ರಾಶಿಗಳಲ್ಲಿ ಇವರು ವಿಶೇಷವಾದ ವರ್ಚಸ್ಸು ಹಾಗೂ ನಾಯಕತ್ವದ ಗುಣಗಳಿಂದಾಗಿ ಸಿಂಹರಾಶಿಯವರು ಬೇರೆ ರಾಶಿಯವರಿಗಿಂತ ಬಹಳ ವಿಭಿನ್ನವಾಗಿ ಕಾಣಿಸ್ಕೊಳ್ತಾರೆ. ತನ್ನ ಆಕರ್ಷಕ ನಗುವಿನ ಮೂಲಕ ಇವರು ಬೇರೆಯವರ ಗಮನವನ್ನು ತನ್ನ ಕಡೆ ಸೆಳೆಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಇವರು ಒಳ್ಳೆಯ ಮನಸ್ಸು ಹಾಗೂ ಉದಾರ ಮನೋಭಾವ ಇವರ ಆಕರ್ಷಣೆಗೆ ಇನ್ನಷ್ಟು ಹೆಚ್ಚಿನ ಮೆರುಗನ್ನು ತಂದುಕೊಡುತ್ತೆ. ಅಂದರೆ ಇವರು ಮನಸ್ಸಿನಲ್ಲಿ ಹೊರಗಡೆ ಮುಚ್ಚಿಟ್ಕೊಂಡು ಮಾತನಾಡೋಲ್ಲ, ಏನೇ ಆದರೂ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ, ಫಿಲ್ಟರ್ ಇಲ್ದಂಗೆ ಮಾತನಾಡ್ತಾರೆ. ಈ ಗುಣ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಮತ್ತು ತುಂಬ ಬ್ರಾಡ್ ಮೈಂಡೆಡ್ ಪರ್ಸನ್ ಸಹ ಆಗಿರ್ತಾರೆ. ಇವಿಷ್ಟು ಗುಣಗಳ ಮೂಲಕ ಸಿಂಹರಾಶಿಯವರ ಎದುರಿಗೆ ಯಾರೇ ಬಂದರೂ ಕೂಡ ಇವರಿಗೆ ಮನಸೋಲುವಂತೆ ಮಾಡುತ್ತೆ. ಮೂರನೇ ರಾಶಿ ತುಲಾ ರಾಶಿ. ಆಧುನಿಕತೆಯಿಂದ ಕೂಡಿರುವಂತಹ ತುಲಾ ರಾಶಿಯವರು ತಮ್ಮ ಆಕರ್ಷಕವಾದ ನಡವಳಿಕೆ ಹಾಗೂ ವ್ಯಕ್ತಿತ್ವದ ಕಾರಣದಿಂದಾಗಿ ಗುಂಪಿನಲ್ಲಿ ಇದ್ದರೂ ಸಹ ತುಂಬ ಸ್ಪೆಷಲ್ ಆಗಿ ಕಾಣಿಸ್ತಾರೆ. ಅಂದರೆ ಇವರು ತುಂಬ ಇನೋವೇಷನ್ ರಾಶಿ ಅಂತಲೂ ಕರಿತೀವಿ. ಇವರಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ಸು, ಅಂದರೆ ತುಂಬ ಯುನೀಕ್ ಆಗಿರ್ತಾರೆ ಇವರು. ವಿಶೇಷವಾಗಿ ತುಲಾ ರಾಶಿಯವರು ತಮ್ಮ ಅತ್ಯುತ್ತಮವಾದ ಸ್ಟೈಲಿಂಗ್ ಸೆನ್ಸ್ನಿಂದ ವಿಭಿನ್ನವಾಗಿ ಎಲ್ಲರನ್ನ ಸೆಳೀತಾರೆ. ಅಂದರೆ ಇವರ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಇದೇ ಕಾರಣದಿಂದಾಗಿ ಎಲ್ಲರನ್ನ ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡ್ತಾರೆ. ತುಲಾ ರಾಶಿಯವರು ಬೇರೆಯವರ ಜೊತೆಗೆ ಭೇಟಿಯಾಗುವಾಗ ಅಥವಾ ಮಾತನಾಡುವಾಗಲೂ ಸಹ ತಮ್ಮ ಗಂಭೀರವಾದ ನಿಲುವಿನ ಮೂಲಕ ತುಂಬ ಸ್ಪೆಷಲ್ ಆಗಿ ಕಾಣಿಸ್ಕೊಳ್ತಾರೆ. ತುಲಾ ರಾಶಿಯವರು ತಮ್ಮ ಎಲ್ಲ ಗುಣ ವಿಶೇಷತೆಗಳ ಮೂಲಕ ಬೇರೆ ರಾಶಿಯವರಿಗಿಂತ ಡಿಫ್ರೆಂಟ್ ಆಗಿ ಮತ್ತು ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಬೇರೆಯವರನ್ನು ಸೆಳೆಯುವುದಕ್ಕೋಸ್ಕರ ವಿಶೇಷವಾದ ಕಸರತ್ತು ಮಾಡಬೇಕಾದ ಅಗತ್ಯವಿಲ್ಲ. ಇವರು ಯಾವ ಸ್ಥಳದಲ್ಲಿ ಇರ್ತಾರೋ, ಅಂದರೆ ಆ ಸ್ಥಳದಲ್ಲಿ ಇದ್ದರೆ ಸಾಕು, ಎಲ್ಲರೂ ಇವರ ಸುತ್ತಮುತ್ತ ಇರೋರು ಇವರನ್ನು ನೋಡಿ ಇಷ್ಟಪಡೋಕ್ಕೆ ಪ್ರಾರಂಭ ಮಾಡ್ತಾರೆ. ವೃಶ್ಚಿಕ ರಾಶಿಯವರು ಚಾರ್ಮ್ ಅನ್ನೋದು ಇವರ ಬಳಿ ಬರುವಂತಹ ಪ್ರತಿಯೊಬ್ಬರನ್ನು ತನ್ನ ಕಡೆ ಸೆಳೆಯೋ ಹಾಗೆ ಮಾಡುತ್ತೆ. ಅಂತಹ ಒಂದು ಚಾರ್ಮ್ನೆಸ್ ಇವರಲ್ಲಿ ನಾವು ಕಾಣಬಹುದು. ವೃಶ್ಚಿಕ ರಾಶಿಯವರ ಈ ಆಕರ್ಷಕ ಸೌಂದರ್ಯಕ್ಕೆ ಮತ್ತೊಂದು ಬೋನಸ್ ಪಾಯಿಂಟ್ ಅನ್ನೋ ರೀತಿ ಇವರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಜೊತೆಗೆ ಸೇರಿಕೊಳ್ಳುತ್ತೆ. ಮತ್ತು ಇವರಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಯುವಂತಹ ಆಸಕ್ತಿ ಜಾಸ್ತಿ ಇರುತ್ತೆ. ಈ ಗುಣಗಳಿಂದ, ಇವೆಲ್ಲ ಕಾರಣಗಳಿಂದ ವೃಶ್ಚಿಕ ರಾಶಿಯವರು ಅತ್ಯಂತ ಆಕರ್ಷಕ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ತಾರೆ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಸ್ವಚ್ಛಂದವಾಗಿ ಹಾರಾಡುವಂತಹ ಪಕ್ಷಿಯ ರೀತಿಯಲ್ಲಿ ಕಾಣಿಸಿಕೊಳ್ಳುವಂತಹ ಮನೋಭಾವದವರು ಹಾಗೂ ವ್ಯಕ್ತಿತ್ವದವರು. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಎನ್ನುವಂತಹ ಛಲ, ಹಠ ಇರುತ್ತೆ ಇವರಲ್ಲಿ. ಅದನ್ನು ಈಡೇರಿಸೋಕ್ಕೋಸ್ಕರ ಬೇಕಾಗಿರುವಂತಹ ಉತ್ಸಾಹ, ಎಫರ್ಟ್ ಹಾಕೋ ರೀತಿ, ಈ ಎಲ್ಲ ಕಾರಣದಿಂದಾಗಿ ಇವರು ಅತ್ಯಂತ ಲವಲವಿಕೆಯಿಂದ ಹಾಗೂ ನಗುಮುಖದಲ್ಲಿ ಕಾಣಿಸ್ಕೊಳ್ತಾರೆ. ಎಷ್ಟೇ ಕಷ್ಟ ಇದ್ರೂ ಅವರು ತನ್ನ ಕಷ್ಟವನ್ನು ತನ್ನ ಮುಖದಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಇದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಫ್ ಧನುರಾಶಿ. ಈ ಗುಣಗಳಿಂದ ಜನರು ಇವರ ಕಡೆ ಜೇನುನೊಣಗಳ ರೀತಿ ಅಟ್ರ್ಯಾಕ್ಟ್ ಆಗ್ತಾರೆ. ಇವರಲ್ಲಿರುವಂತಹ ಸಾಹಸ ಮನೋಭಾವ ಹಾಗೂ ಫಿಲಾಸಫಿಯ ಕಾರಣದಿಂದಾಗಿ ಇವರಲ್ಲಿರುವಂತಹ ಪಾಸಿಟಿವ್ ನೇಚರ್ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಧೈರ್ಯವನ್ನು ಕಳೆದುಕೊಳ್ಳಲ್ಲ. ಇವರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಮತ್ತು ಪಾಸಿಟಿವ್
ಹಾಗೆ ಯೋಚನೆ ಮಾಡ್ತಿರ್ತಾರೆ. ಈ ಎಲ್ಲ ಗುಣಗಳಿಂದ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ತಮ್ಮ ಕಂಪನಿಯನ್ನು ತಾವೇ ಇಷ್ಟಪಡ್ತಾರೆ. ಇವರು ವಿಚಿತ್ರವಾದ ಫ್ಯಾಷನ್ ಹಾಗೂ ಬಳಸಿದರೂ ಕೂಡ ಒಂಥರ ವಿಭಿನ್ನವಾಗಿ ಕಾಣಿಸ್ತಾರೆ. ಈ ಆಕರ್ಷಕ ಚಾರ್ಮ್ನಿಂದಲೇ ಕುಂಭರಾಶಿಯವರು ಗುಂಪಿನ ಜೊತೆ ಇದ್ದರೂ ಕೂಡ ವಿಭಿನ್ನವಾಗಿ ತಮ್ಮನ್ನು ತಾವು ಪ್ರಸ್ತುತಪಡಿಸ್ಕೊಳ್ತಾರೆ. ಅಂದರೆ ತಾನೊಂಥರ ಸ್ಪೆಷಲ್ ಪರ್ಸನ್ ಅನ್ನೋ ರೀತಿ ಪ್ರಸ್ತುತಪಡಿಸ್ಕೊಳ್ತಾರೆ ಎಲ್ಲರ ಮುಂದೆ. ಇವರಲ್ಲಿರುವಂತಹ ಮತ್ತು ಮಾನವೀಯ ಗುಣಗಳು ಹಾಗೂ ಕುತೂಹಲ, ಇವರು ತುಂಬ ಕ್ಯೂರಿಯಸ್ ಆಗಿರ್ತಾರೆ. ಯಾವುದಾದ್ರೂ ವಿಷಯ ಕಲಿಯೋದಕ್ಕಾಗಲಿ, ಯಾವುದಾದ್ರೂ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕಾಗಲಿ ತುಂಬ ಕ್ಯೂರಿಯಾಸಿಟಿಯನ್ನು ತೋರಿಸ್ತಾರೆ. ಈ ಎಲ್ಲ ವಿಶೇಷ ಕಾರಣಗಳಿಂದಾಗಿ ಇವರು ತುಂಬ ಸ್ಪೆಷಲ್ಲಾಗಿ ಕಾಣಿಸ್ತಾರೆ. ಇದೇ ಕಾರಣಕ್ಕಾಗಿ ಇವರ ಆಕರ್ಷಕ ರಾಶಿಗಳ ಲಿಸ್ಟಲ್ಲಿ ಬರ್ತಾರೆ. ಮುಂದಿನ ರಾಶಿ ಮೀನರಾಶಿ. ಸದಾಕಾಲ ಕನಸು ಕಾಣುವಂತಹ ಹಾಗೂ ರೊಮ್ಯಾಂಟಿಕ್ ಆಗಿರುವಂತಹ ಮೀನರಾಶಿಯವರು ತಮ್ಮ ಮುಂದೆ ಬರುವವರ ಹೃದಯ ತಂತಿಯನ್ನು ಮೀಟುವಂತಹ ಆಕರ್ಷಕ ಸೌಂದರ್ಯವನ್ನು ಹೊಂದಿರ್ತಾರೆ. ಇವರಲ್ಲಿರುವ ಕಲಾತ್ಮಕ ಗುಣಗಳು ಅಂದರೆ ಆರ್ಟಿಸ್ಟಿಕ್ ಗುಣಗಳಿರುತ್ತೆ ಇವರಲ್ಲಿ. ಹಾಗೂ ಇವರು ಮಾತನಾಡುವಂತಹ ರೀತಿ, ಇವರ ಬಳಿ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಮ್ಯಾಗ್ನೆಟ್ ರೀತಿ ಆಕರ್ಷಣೆಯನ್ನು ಮಾಡ್ತಾರೆ. ಉಳಿದ ಎಲ್ಲ ರಾಶಿಯವರಿಗಿಂತ ಕ್ರಿಯೇಟಿವಿಟಿ ವಿಚಾರಕ್ಕೆ ಬಂದರೆ ಮೀನರಾಶಿಯವರು ಮುಂದಿರ್ತಾರೆ ಕ್ರಿಯೇಟಿವಿಟಿಯಲ್ಲಿ. ಈ ಎಲ್ಲ ಗುಣಗಳು ಮೀನರಾಶಿಯವರು ಬೇರೆ ರಾಶಿಯವರಿಗಿಂತ ತುಂಬ ಸ್ಪೆಷಲ್ಲಾಗಿ ಎದ್ದು ಕಾಣುವಂತೆ ಮಾಡುತ್ತೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.